ಎಲ್ರಿಗೂ ನಮಸ್ಕಾರ. ಯೂಶುವಲ್ ಆಗಿ ಯಾರೆಲ್ಲ ಕಾಂಟ್ರಸೆಪ್ಟಿವ್ ಪಿಲ್ಸ್‌ನ ತಗೋತಾ ಇರ್ತೀರಾ, ಅಂದರೆ ಬರ್ತ್ ಕಂಟ್ರೋಲ್ ಪಿಲ್ಸ್‌ನ ತಗೋತಾ ಇರ್ತೀರಾ, ಡೈಲಿ ಬೇಸಿಸ್ ಮೇಲೆ ತಗೋತಾ ಇರ್ತೀರಾ, ಅಂಥವ್ರಿಗೆಲ್ಲರೂ ಅದು ಅನುಭವಿಸಿರ್ತಾರೆ. ಓಕೆ. ವೇಟ್ ಗೇನೇ ಆಗಿರಬಹುದು ಅಥವಾ ಬೇರೆ ಹಾರ್ಮೋನಲ್ ಇಶ್ಯೂಸೇ ಆಗಿರಬಹುದು, ಓವರಾಲ್ ಹೆಲ್ತ್ ಆಗಿರ್ಬೋದು, ಇನ್ಫರ್ಟಿಲಿಟಿ ಆಗಿರ್ಬೋದು, ಆ ಟ್ಯಾಬ್ಲೆಟ್ಸ್‌ನ ಸ್ಟಾಪ್ ಮಾಡಿದ ಮೇಲೆ ಬರುವಂತಹ ಇನ್ಫರ್ಟಿಲಿಟಿ ಆಗಿರಬಹುದು. ಈ ಥರ ಕೆಲವೊಬ್ಬೊಬ್ಬರ ಬಾಡಿ ಒಂದೊಂದು ಥರ ರಿಯಾಕ್ಟ್ ಆಗುತ್ತೆ. ಸೊ ಸುಮಾರಷ್ಟು ಜನ ಸೈಡ್ ಎಫೆಕ್ಟ್ಸ್‌ನ ಬರ್ತ್ ಕಂಟ್ರೋಲ್ ಹಿಂಗೋಸ್ಕರ ಏನು ಟ್ಯಾಬ್ಲೆಟ್ಸ್‌ನ ತಗೋತಾರಲ್ವ, ಆ ಟ್ಯಾಬ್ಲೆಟ್ಸ್‌ನ ಸೈಡ್ ಎಫೆಕ್ಟ್ಸ್‌ನ ನೋಡಿಕೊಂಡು ಯೋಚನೆ ಮಾಡಿ, ಅಯ್ಯೋ ನನಗೆ ಬರ್ತ್ ಕಂಟ್ರೋಲ್ ಪಿಲ್ಸ್‌ನ ತೊಗೊಳೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಯಾಕೆ ಅಂತಂದರೆ ಅದರಲ್ಲಿ ಸುಮಾರಷ್ಟು ಹಾರ್ಮೋನ್ಸು, ಸ್ಟೆರಾಯ್ಡ್ಸು ಹಾಕಿರ್ತಾರೆ. ಇದರಿಂದ ನನಗೆ ಸುಮಾರಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಆ್ಯಂಡ್ ಓವರಾಲ್ ಹೆಲ್ತ್ ಅಫೆಕ್ಟ್ ಆಗುತ್ತೆ, ನನ್ನ ಫರ್ಟಿಲಿಟಿ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ನಾನು ಸ್ಟಾಪ್ ಮಾಡಿ ಯಾವಾಗ ಬೇಕು ಆವಾಗ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡಬೇಕು ಅಂತಂದವಾಗ ಆಗೋದಿಲ್ಲ. ನನ್ನ ಓವರಾಲ್ ಫರ್ಟಿಲಿಟಿ ಕೂಡ ಅಫೆಕ್ಟ್ ಆಗಿರುತ್ತೆ ಈ ಹಾರ್ಮೋನಲ್ ಬರ್ತ್ ಕಂಟ್ರೋಲ್ ಪಿಲ್ಸ್‌ನ ತೊಗೊಂಡಾಗ ಅನ್ನೋದಿರುತ್ತೆ. ಓಕೆ. ಸೊ ಹಾಗಾಗಿ ಯೂಶುವಲ್ ಆಗಿ ಎಲ್ಲ ಹೆಣ್ಮಕ್ಳು ಯಾರೆಲ್ಲ ತಗೋತಾ ಇರ್ತಾರೆ ಅಂಥವ್ರಿಗೆ ಒಂದು ಥಾಟ್ ಬಂದಿರುತ್ತೆ ದ್ಯಾಟ್ ಈ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂದರೆ ಗರ್ಭ ನಿರೋಧಕ ಮಾತ್ರೆಗಳು ಯೂಶುವಲ್ ಆಗಿ ಏನು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಏನು ಕೊಡ್ತಾರಲ್ಲ ಡಾಕ್ಟರ್ಸು, ವಿತೌಟ್ ಹಾರ್ಮೋನ್ ಇರೋವಂತಹ ಟ್ಯಾಬ್ಲೆಟ್ಸ್‌ನ ಯಾಕೆ ಮಾಡೋದಿಲ್ಲ ಇವರು? ಅಂಥ ಟ್ಯಾಬ್ಲೆಟ್ಸ್ ಇದ್ದರೆ ಎಷ್ಟು ಚೆನ್ನಾಗಲ್ವಾ, ನಮಗೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆ್ಯಂಡ್ ಓವರ್ ಫರ್ಟಿಲಿಟಿ ಕೂಡ ಹಾಗೆ ಪ್ರಿಸರ್ವ್ ಆಗುತ್ತೆ. ಹಾರ್ಮೋನ್ಸ್ ಇಲ್ಲ ಅಂದವಾಗ ಆಬ್ವಿಯಸ್ಲಿ ನಮ್ಮ ಫರ್ಟಿಲಿಟಿನ ಅಫೆಕ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ಫರ್ಟಿಲಿಟಿ ಕೂಡ ಹಾಗೆ ಇರುತ್ತೆ. ಅಂತಹ ಬರ್ತ್ ಕಂಟ್ರೋಲ್ ಪಿಲ್ಸ್ ಇಲ್ವಾ ಅಂತಂತ ಕೇಳಿದರೆ ಇದೆ. ಇವತ್ತಿನ ಟಾಪಿಕ್ ಅದೇ, ನಾನ್ ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್, ನಾನ್ ಹಾರ್ಮೋನಲ್ ಬರ್ತ್ ಕಂಟ್ರೋಲ್ ಪಿಲ್ಸ್, ಗರ್ಭ ನಿರೋಧಕ ಮಾತ್ರೆ ಯಾವುದರಲ್ಲಿ ಹಾರ್ಮೋನ್ಸ್ ಇಲ್ಲ ಅಂತಹ ಟ್ಯಾಬ್ಲೆಟ್ಸ್ ಬಗ್ಗೆ ಇವತ್ತು ಮಾತಾಡೋಣ. ಓಕೆ. ಯೂಶುವಲ್ ಆಗಿ ಈ ನಾನ್ ಹಾರ್ಮೋನಲ್ ಬರ್ತ್ ಕಂಟ್ರೋಲ್ ಪಿಲ್ಸ್ ಇದೆನಾ ಅಂತ ಕೇಳಿದರೆ ಇದೆ. ಆ್ಯಂಡ್ ಈ ಟ್ಯಾಬ್ಲೆಟ್ಸಿಂದ ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಮೇಜರ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆ್ಯಂಡ್ ನಿಮ್ಮ ಫರ್ಟಿಲಿಟಿ ಯಾವುದೇ ಕಾರಣಕ್ಕೂ ಅಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ಇದನ್ನು ಡೈಲಿ ಬೇಸಿಸ್ ಮೇಲೆ ನೆನಪಿಕೊಂಡು ತೊಗೊಳ್ಳೋ ಅಷ್ಟಿರೋದಿಲ್ಲ. ಓಕೆ. ಆ್ಯಂಡ್ ಇನ್ನೊಂದು, ನಿಮ್ಮ ಪ್ರೀವಿಯಸ್ ಟ್ಯಾಬ್ಲೆಟ್ಸ್ನ ಸೈಡ್ ಎಫೆಕ್ಟ್ಸಿಂದನೂ ಕೂಡ ಈ ಟ್ಯಾಬ್ಲೆಟ್ಸು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಓಕೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ದವಾಗ ವೈ ನಾಟ್, ಸೊ ತೊಗೋಬಹುದಲ್ವಾ ಹೇಳಿ ಎಲ್ಲರೂ ಅನ್ಕೊತಾರೆ. ಸೊ ಅಂತಹ ಒಂದು ಟ್ಯಾಬ್ಲೆಟ್ ಬಗ್ಗೆ ಇವತ್ತು ಮಾತಾಡೋಣ. ಓಕೆ. ಇದು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ತೊಗೋಬೇಕು, ಎಷ್ಟು ದಿವಸ ತೊಗೋಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಬನ್ನಿ. ಹೌ ದೀಸ್ ಟ್ಯಾಬ್ಲೆಟ್ಸ್ ವರ್ಕ್. ಯೂಶುವಲ್ ಆಗಿ ಕಾಂಟ್ರಸೆಪ್ಟಿವ್ ಪಿಲ್ಸ್ ಏನು ಯೂಶುವಲ್ ಆಗಿ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ, ಆ ಕಾಂಟ್ರಸೆಪ್ಟಿವ್ ಪಿಲ್ಸು ಒಂದು ಪ್ರೊಜೆಸ್ಟ್ರಾನ್ ಆ್ಯಂಡ್ ಈಸ್ಟ್ರೋಜನ್ ಕಾಂಬಿನೇಷನ್ ಪಿಲ್ಸ್ ಇರುತ್ತೆ ಒಂದು. ಇಲ್ಲ ಅಂತಂತಂದರೆ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ಸ್ ಇರುತ್ತೆ ಒಂದು. ಅಂದರೆ ಅದರಲ್ಲಿ ಬರೀ ಪ್ರೊಜೆಸ್ಟ್ರಾನ್ ಇರುತ್ತೆ ಅಥವಾ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಕಾಂಬಿನೇಷನ್ ಇರೋ ಅಂತಹ ಟ್ಯಾಬ್ಲೆಟ್ಸ್ ಇರುತ್ತೆ. ಓಕೆ. ಎರಡು ಥರ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಯಾರಿಗೆ ಇದು ಯಾರಿಗೆ ಕಾಂಬಿನೇಷನ್ ಪಿಲ್ಸಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂಥವ್ರಿಗೆ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ಸ್ನ ಕೂಡ ಕೊಡ್ತಾರೆ. ಯೂಶುವಲ್ ಆಗಿ ಇದೇ ಟ್ಯಾಬ್ಲೆಟ್ಸ್ನ ಕಾಂಟ್ರಸೆಪ್ಟಿವ್ ಪಿಲ್ಸ್ನ ಯೂಶುವಲ್ ಆಗಿ ವರ್ಲ್ಡ್ ವೈಡ್ ಕೊಡೋದು, ಆಯಿತಾ, ಎಲ್ಲ ಹೆಣ್ಮಕ್ಳಿಗೆ. ಬಟ್ ಏನಾಗುತ್ತೆ, ಕೆಲವೊಂದಿಷ್ಟು ಜನರ ಬಾಡಿ ಸಪೋರ್ಟ್ ಮಾಡಲ್ಲ. ಮೇ ಬಿ ಬಿಕಾಸ್ ಆಫ್ ದೇರ್ ಬಾಡಿ ಟೈಪ್ ಆಗಿರಬಹುದು ಅಥವಾ ಕಾಂಪ್ಲಿಕೇಶನ್ಸ್ ಆರ್ ಮೆಡಿಕಲ್ ಹಿಸ್ಟ್ರಿ. ಅವ್ರ ಬಾಡಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಂದರೆ, ಸಿಂಪಲಾಗಿ ಹೇಳಬೇಕು ಅಂತಂತಂದರೆ ಕಾಂಪ್ಲಿಕೇಶನ್ಸ್ ಏನಾದರೂ ಇತ್ತು ಅಂತಂತಂದರೆ ಅವ್ರ ಬಾಡಿ ಸಪೋರ್ಟ್ ಮಾಡಲ್ಲ. ಸೊ ಅದರಿಂದಾಗಿ ಸೈಡ್ ಎಫೆಕ್ಟ್ಸ್ ಎಲ್ಲ ಬರುತ್ತೆ. ಯಾಕೆ ಅಂತಂತಂದರೆ ಇದು ಹಾರ್ಮೋನ್ ಇರುತ್ತಲ್ವ, ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ನಮ್ಮ ಬಾಡಿನಲ್ಲೇ ತಯಾರಾಗೋದು ಬೇರೆ. ಈ ಟ್ಯಾಬ್ಲೆಟ್ಸಲ್ಲಿ ಸಿಂಥೆಟಿಕ್ ಆಗಿ ಫಾರ್ಮ್ ಮಾಡಿ ಪ್ರೊಡ್ಯೂಸ್ ಮಾಡಿ ಆಮೇಲೆ ಅದನ್ನು ಟ್ಯಾಬ್ಲೆಟ್ ರೂಪದಲ್ಲಿ ನಮಗೆ ಕೊಡ್ತಾರೆ. ಎಷ್ಟೇ ಆದರೂ ಅದು ಹೊರಗಡೆದು ಅಲ್ವಾ. ಸೊ ಹಾಗಾಗಿ ನಮ್ಮ ಬಾಡಿ ಅಡಾಪ್ಟ್ ಮಾಡ್ಕೊಳ್ಳೋಕೆ ಆಗದೆ ನಮಗೆ ಸೈಡ್ ಎಫೆಕ್ಟ್ಸ್ ಆಗಿರಬಹುದು. ಕಂಪ್ಲೀಟಾಗಿ ಡಿಫರ್ ಆಗುತ್ತೆ ಒಬ್ಬ ಪರ್ಸನಿಂದ ಒಬ್ಬ ಪರ್ಸನಿಗೆ. ಆದರೆ ಈಗ ನಾನು ಹೇಳಿರೋ ಅಂತಹ ನಾನ್ ಹಾರ್ಮೋನಲ್ ಪಿಲ್ಸ್ ಅಲ್ಲಿ ಅದ್ರ ಹೆಸರು ಹೇಳ್ತೀನಿ. ಅದ್ರ ಹೆಸರು ಆರ್ಮಿಲೋಕ್ಸಿಫಿನ್ ಅಂತ ಈ ಕೆಮಿಕಲ್ ನೇಮಿಂದ ಯೂಶುವಲ್ ಆಗಿ ಸಿಗುತ್ತೆ. ಆ್ಯಂಡ್ ಇದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಸಿಗುವಂತಹ ಟ್ಯಾಬ್ಲೆಟ್ಸು, ದುಡ್ಡು ಕೊಡೋಷ್ಟು ಅವಶ್ಯಕತೆ ಇಲ್ಲ. ಓಕೆ. ಸೊ ಇದನ್ನು ಗೌರ್ಮೆಂಟ್ ಹಾಸ್ಪಿಟಲಿಂದ ತೊಗೋಬೋದು. ಈ ಟ್ಯಾಬ್ಲೆಟ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತಂತಂದರೆ, ಈ ಟ್ಯಾಬ್ಲೆಟ್ಸಲ್ಲಿ ಯಾವುದೇ ಥರನಾದಂತಹ ಹಾರ್ಮೋನ್ಸ್ ಇರೋದಿಲ್ಲ. ಆದರೆ ಇದರಲ್ಲಿ ಇರುವಂತಹ ಸಬ್ಸ್ಟೆನ್ಸು ಏನು ಮಾಡುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಏನಿರುತ್ತಲ್ಲ ಅದರ ಎಫೆಕ್ಟ್ನ ಕಮ್ಮಿ ಮಾಡುತ್ತೆ. ಅಂದರೆ ಈಗ ಬೇಸಿಕ್ಕಿಂದ ಹೇಳಬೇಕು ಅಂತಂತಂದರೆ, ನಮ್ಮ ಯೂಟ್ರಸ್ ಲೈನಿಂಗ್ನ ಪ್ರೊಡ್ಯೂಸ್ ಮಾಡೋದು ಅಂದರೆ ಥಿಕ್ಕನ್ ಮಾಡೋದು, ದಪ್ಪ ಮಾಡೋದು ಈಸ್ಟ್ರೋಜನಿನ ಕೆಲಸ. ದಪ್ಪ ಆದಮೇಲೆ ಅದನ್ನು ಮೇಂಟೈನ್ ಮಾಡೋದು ಪ್ರೊಜೆಸ್ಟ್ರಾನಿನ ಕೆಲಸ. ಓಕೆ.
ಈ ನಾ ಹೇಳಿರೋ ಟ್ಯಾಬ್ಲೆಟ್ ಏನು ಮಾಡುತ್ತೆ ಅಂದರೆ, ನಾನ್ ಹಾರ್ಮೋನಲ್ ಟ್ಯಾಬ್ಲೆಟು ಈ ಈಸ್ಟ್ರೋಜನ್ ಕೆಲಸನ ತಡೆದು ಹಿಡಿದ್ಬಿಡುತ್ತೆ. ಅಂದರೆ ಬೆಡ್ನ ರೆಡಿ ಮಾಡೋದಿಲ್ಲ, ಅಂದರೆ ಗರ್ಭಾಶಯದ ಒಳಪದರ ಅಂದರೆ ಏನು ಎಂಡೋಮೆಟ್ರಿಯಮ್ ಇರುತ್ತಲ್ಲ ಅದನ್ನು ರೆಡಿ ಮಾಡೋದಿಲ್ಲ. ಅದು ದಪ್ಪ ಆದರೆ ಮಾತ್ರ ಇಂಪ್ಲಾಂಟೇಷನ್ ಸಕ್ಸಸ್ ಆಗೋದು. ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಇದು. ಎಂಡೋಮೆಟ್ರಿಯಮ್ ಥಿಕ್ನೆಸ್ ತುಂಬ ಕಮ್ಮಿ ಇತ್ತು ಅಂತಂತಂದರೆ ಇಂಪ್ಲಾಂಟೇಷನ್ ಆಗೋದಿಲ್ಲ, ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ. ಸೊ ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೂಡ ಫೇಲ್ ಆಗುತ್ತೆ. ಓಕೆ, ಸೊ ಯಾವಾಗ ನಿಮ್ಮ ಗರ್ಭಾಶಯದ ಒಳಪದರ ಹೆಲ್ದಿಯಾಗಿ ಬೇಕಾಗಿರೋಷ್ಟು ಥಿಕ್ನೆಸ್ ಇಲ್ಲ, ಅಂದರೆ ಮಿನಿಮಮ್ 7 mm ಜಾಸ್ತಿ ಇಲ್ಲ ಅಂತಂದವಾಗ ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ. ಓಕೆ, ಆ ಕೆಲಸನ ಮಾಡುತ್ತೆ ಇದು ಇಂಡೈರೆಕ್ಟಾಗಿ. ಸೊ ಇಂಪ್ಲಾಂಟೇಷನ್ನೇ ಆಗಿಲ್ಲ ಅಂದರೆ ಮಗು ಹೇಗೆ ಬೆಳೆಯುತ್ತೆ? ಆಗೋದಿಲ್ಲ ಅಲ್ವಾ? ಹಾಗೆ ಇಂಡೈರೆಕ್ಟಾಗಿ ಈಸ್ಟ್ರೋಜನ್ ಮಾಡಬೇಕಾಗಿರುವಂತಹ ಕೆಲಸನ ತಡೆ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ಈಸ್ಟ್ರೋಜನ್ ತನ್ನ ಕೆಲಸ ಮಾಡಲ್ಲ. ಈಸ್ಟ್ರೋಜನ್ ಕೆಲಸ ಏನು? ಎಂಡೋಮೆಟ್ರಿಯಮ್ ಥಿಕ್ನೆಸ್ನ ಜಾಸ್ತಿ ಮಾಡೋದು. ಸೊ ಈಸ್ಟ್ರೋಜನ್ನ ಕಂಟ್ರೋಲ್ ಮಾಡಿದವಾಗ ಎಂಡೋಮೆಟ್ರಿಯಮ್ ಥಿಕ್ ಆಗೋದಿಲ್ಲ, ಎಂಡೋಮೆಟ್ರಿಯಮ್ ಥಿಕ್ ಆಗಿರಲ್ಲ ಅಲ್ವಾ? ಸೊ ಹಾಗಾಗಿ ಇಂಪ್ಲಾಂಟೇಷನ್ ಆಗೋದಿಲ್ಲ, ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ. ದೋ ಫರ್ಟಿಲೈಸೇಷನ್ ಆದ್ರೂ ಕೂಡ. ಓಕೆ, ನಿಮ್ಮ ಎಗ್ ಆ್ಯಂಡ್ ಸ್ಪರ್ಮ್ ಮೀಟ್ ಆಗಿದ್ರೂ ಕೂಡ, ಫರ್ಟಿಲೈಸೇಷನ್ ಆಗಿದ್ರೂ ಕೂಡ ಫಾಲೋಪಿಯನ್ ಟ್ಯೂಬಿಂದ ಜೈಗೋಟ್ ಬರುತ್ತೆ, ಯೂಟ್ರಸಿಗೆ ಬರುತ್ತೆ. ಆದರೆ ಹೀಗೆ ಒಳಗಡೆ ಹಿಂಗೆ ಇಂಪ್ಲಾಂಟ್ ಆಗಬೇಕಲ್ಲ, ಹೀಗೆ ಇಂಪ್ಲಾಂಟ್ ಆಗೋದಕ್ಕೆ ಇದು ಇರೋದಿಲ್ಲ, ಇದು ಹೆಲ್ತಿ ಇರೋದಿಲ್ಲ, ಎಂಡೋಮೆಟ್ರಿಯಮ್ ಹೆಲ್ದಿ ಇರೋದಿಲ್ಲ, ದಪ್ಪ ಇರೋದಿಲ್ಲ, ರಿಸೆಪ್ಟಿವ್ ಇರೋದಿಲ್ಲ. ಸೊ ಆವಾಗ ಏನಾಗುತ್ತೆ, ಈ ಜೈಗೋಟ್ ಹಿಂಗೆ ಬಂದು ಹಿಂಗೆ ಅಂಟೋಳಲ್ಲ, ಇದು ಡಿಸಾಲ್ವ್ ಆಗಿ ಹೋಗಿಬಿಡುತ್ತೆ. ಓಕೆ, ಸೊ ನೀವು ಕನ್ಸೀವ್ ಆಗೋದಕ್ಕೆ ಆಗೋದಿಲ್ಲ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಇದು ನಾನ್ ಹಾರ್ಮೋನಲ್ ಪಿಲ್ಸಲ್ಲಿ ಹೀಗೆ ಕೆಲಸ ಮಾಡುತ್ತೆ. ನಾನ್ ಹಾರ್ಮೋನಲ್ ಪಿಲ್ಸ್. ಹೌ ಟು ಯೂಸ್ ಇಟ್? ಫಸ್ಟ್ 3 ಮಂತ್ಸು, ಟಿಪ್ ನಂಬರ್ 1, ಫಸ್ಟ್ 3 ಮಂತ್ಸ್ ಅಂದರೆ 12 ವೀಕ್ಸ್ವರೆಗೂ 2 ಟ್ಯಾಬ್ಲೆಟ್ಸ್ ಪರ್ ವೀಕ್ ತೊಗೋಬೇಕು. ಓಕೆ, 4th ಮಂತಿಂದ 1 ಟ್ಯಾಬ್ಲೆಟ್ ಪರ್ ವೀಕ್ ತೊಗೋಬೇಕು. ಓಕೆ, ಇದು ಕ್ಲಿಯರ್ ಆಯಿತಾ? ಫಸ್ಟ್ 12 ವೀಕ್ಸ್ ಅಂದರೆ ಫಸ್ಟ್ 3 ಮಂತ್ಸ್ 2 ಟ್ಯಾಬ್ಲೆಟ್ಸ್ ಪರ್ ವೀಕ್ ತೊಗೋಬೇಕು. 4th ಮಂತಿಂದ 1 ವೀಕ್ಗೆ ಬರೀ 1 ಟ್ಯಾಬ್ಲೆಟ್ ತೊಗೋಬೇಕು. ಇದು ಫಸ್ಟ್ ಒನ್. ಈ ಫಸ್ಟ್ ಟ್ಯಾಬ್ಲೆಟ್ ತೊಗೋಬೇಕಲ್ಲ, ಯಾವತ್ತಿಂದ ತೊಗೋಬೇಕು? ಫಸ್ಟ್ ಡೇ ಆಫ್ ಯುವರ್ ಪೀರಿಯಡಿಂದ ಸ್ಟಾರ್ಟ್ ಮಾಡಬೇಕು. ಇವತ್ತು ನನ್ನ ಪೀರಿಯಡ್ ಬಂದಿದೆ. ಓಕೆ, ಇವತ್ತು ಟ್ಯೂಸ್ಡೇ, ಇವತ್ತು ನಂದು ಫಸ್ಟ್ ಟ್ಯಾಬ್ಲೆಟ್, ಇವತ್ತು ಫಸ್ಟ್ ಡೇ ಆಫ್ ಮೈ ಪೀರಿಯಡ್, ಹಾಗಾಗಿ ಇವತ್ತು ಫಸ್ಟ್ ಟ್ಯಾಬ್ಲೆಟ್ ನಾನು ತೊಗೊಂಡಿದ್ದೀನಿ. ಸೊ ಟ್ಯೂಸ್ಡೇ ನಾನು ಈಗ ತೊಗೊಂಡಿದ್ದೀನಿ ಅಲ್ವಾ, ಈ ವಾರದಲ್ಲಿ ಇನ್ನೊಂದು ಟ್ಯಾಬ್ಲೆಟ್ ತೊಗೋಬೇಕಲ್ವಾ? ಫಸ್ಟ್ 3 ಮಂತ್ಸ್ 2 ಟ್ಯಾಬ್ಲೆಟ್ ತೊಗೋಬೇಕು ವಾರಕ್ಕೆ. ಈಗ ನಾನು ಫಸ್ಟ್ ಟ್ಯಾಬ್ಲೆಟು ಟ್ಯೂಸ್ಡೇ ತೊಗೊಂಡ್ಬಿಟ್ಟಿನಿ. ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಮತ್ತೆ ಟ್ಯಾಬ್ಲೆಟ್ ತೊಗೋಬೇಕು. ಸೊ ಈ ವೀಕಲ್ಲಿ 2 ಟ್ಯಾಬ್ಲೆಟ್ಸ್ ಆಯಿತು. ನೆಕ್ಸ್ಟ್ ವೀಕು ಮತ್ತೆ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ 2 ಟ್ಯಾಬ್ಲೆಟ್ಸ್ ಪರ್ ವೀಕ್. ಓಕೆ, ಸಪೋಸ್ ನೀವೇನಾದರೂ ಮಂಡೆಯಿಂದ ಸ್ಟಾರ್ಟ್ ಮಾಡಿದ್ರೆ, ಮಂಡೇ ಈಸ್ ಯುವರ್ ಫಸ್ಟ್ ಡೇ ಆಫ್ ಯುವರ್ ಪೀರಿಯಡ್ ಅಂತಂತಂದರೆ, ಇವತ್ತು ಮಂಡೇ ಆದರೆ ಇವತ್ತು ನಿಮಗೆ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂದರೆ ಇವತ್ತು ನೀವು ಟ್ಯಾಬ್ಲೆಟ್ ತೊಗೊಂಡಿದ್ದೀರಾ ಅಂತಂತಂದರೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇಗೆ ನೆಕ್ಸ್ಟ್ ಟ್ಯಾಬ್ಲೆಟ್ ತೊಗೋಬೇಕು. ಓಕೆ, ಸಪೋಸ್ ಏನಾದರೂ ವೆಡ್ನಸ್ಡೇಯಿಂದ ಸ್ಟಾರ್ಟ್ ಮಾಡಿದ್ರೆ ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇಗೆ ನೆಕ್ಸ್ಟ್ ಟ್ಯಾಬ್ಲೆಟ್ ತೊಗೋಬೇಕು. ಓಕೆ, ಒಂದು ಟ್ಯಾಬ್ಲೆಟಿಂದ ನೆಕ್ಸ್ಟ್ ಟ್ಯಾಬ್ಲೆಟಿಗೆ 2 ಡೇಸ್ ಗ್ಯಾಪ್ ಬಿಡಬೇಕು ಮಧ್ಯದಲ್ಲಿ. ಓಕೆ, ಅಷ್ಟೇ, ಮತ್ತೇನೂ ಇಲ್ಲ. 3 ಮಂತ್ಸ್ ಈ ಥರ ತೊಗೊಂಡಿದ್ದೀರಾ. 4th ಮಂತ್ ಏನು ಮಾಡಬೇಕು? ಫಸ್ಟ್ ಡೇ ಆಫ್ ಯುವರ್ ಪೀರಿಯಡಿಂದ ಒಂದೊಂದು ಟ್ಯಾಬ್ಲೆಟ್ ತೊಗೋಬೇಕು. ಫಸ್ಟ್ ಡೇ ಆಫ್ ಯುವರ್ ಪೀರಿಯಡ್ ಸಂಡೇ ಬಂದಿತ್ತು ಅಂದರೆ ಎವ್ರಿ ಸಂಡೇ ಒಂದೊಂದು ಟ್ಯಾಬ್ಲೆಟ್ ತೊಗೋಬೇಕು 4th ಮಂತಿಂದ. ಓಕೆ, 5th ಮಂತ್ ಒಳಗೂ ಸಂಡೇ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಆ್ಯಂಡ್ ಇದರ ಜೊತೆಗೆ ನೀವೇನಾದರೂ ಬ್ಯಾರಿಯರ್ ಮೆಥಡ್ ಆಫ್ ಕಾಂಟ್ರಸೆಪ್ಟಿವ್ಸ್ ಲೈಕ್ ಕಾಂಡಮ್ಸ್ ಏನಾದರೂ ಯೂಸ್ ಮಾಡಿದರೆ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಅಂತ ಹೇಳ್ತಾರೆ. ಆ್ಯಂಡ್ ಈ ಟ್ಯಾಬ್ಲೆಟ್ಸ್ನ ಫೇಲ್ಯೂರ್ ರೇಟ್ ಇರೋದು 2% ಮಾತ್ರ. ಸೊ ಇಟ್ಸ್ ಹೈಲಿ ಎಫೆಕ್ಟಿವ್. ಫಸ್ಟ್ ಫ್ಯೂ ಮಂತ್ಸ್ ಮಾತ್ರ ನೀವು ಬ್ಯಾರಿಯರ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಅಂತ. ಅದರ್ ದೆನ್ ದ್ಯಾಟ್ ಇಟ್ ಇಸ್ ಫೈನ್. ಸಪೋಸ್ ಈ ಟ್ಯಾಬ್ಲೆಟ್ಸ್ನ ಮಿಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತಾ ಅಂತಂತ ಕೇಳಿದರೆ ಹೌದು. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಿಮಗೆ ಯಾವಾಗ ನೆನಪಾಗುತ್ತೆ ಆವಾಗ ಈ ಟ್ಯಾಬ್ಲೆಟ್ನ ಮತ್ತೆ ವಾಪಸ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸಪೋಸ್ ಏನಾದರೂ ನೀವು ಆ ವೀಕ್ ಪೂರ್ತಿ ಮರ್ತೋಗ್ಬಿಟ್ಟು ತೊಗೊಳೋದೇ ಸ್ಕಿಪ್ ಮಾಡಿಬಿಟ್ಟಿದ್ದೀರಾ ಅಂತಂತಂದರೆ ನೆಕ್ಸ್ಟ್ ನಿಮ್ಮ ಪೀರಿಯಡ್ ಬರೋವರೆಗೂ ನೀವು ಪ್ರೊಟೆಕ್ಷನ್ ಯೂಸ್ ಮಾಡಬೇಕು ಅಥವಾ ಫರ್ಟಿಲಿಟಿ ವಿಂಡೋ ಬಿಟ್ಟು ಬೇರೆ ದಿವಸದಲ್ಲಿ ಸೇರಬೇಕು. ಓಕೆ, ಸೊ
ಅದಾದ ಮೇಲೆ ನಿಮ್ಮ ಪೀರಿಯಡ್ಸ್ ಬಂದಾದಮೇಲೆ ಅಗೇನ್ ಆಲ್ ಓವರ್ ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್. ಅಂದರೆ ಮತ್ತೆ 3 months ಟು ಟ್ಯಾಬ್ಲೆಟ್ಸ್, ಅದಾದಮೇಲೆ 1 ಟ್ಯಾಬ್ಲೆಟ್ ಪರ್ ವೀಕ್, ಹಾಗೆ ಪೂರ್ತಿ ಪ್ರೊಸೀಜರ್ನ ವಾಪಸ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ವಾಟ್ ಇಫ್ ಐ ಮಿಸ್ ದ ಪೀರಿಯಡ್ಸ್ ಆನ್ ಪಿಲ್ ಅಂತಂದರೆ, ಈಗ ನಾವು ಪಿಲ್ಸ್ ತೊಗೋತಾ ಇದ್ದೀವಿ ಬಟ್ ಆದ್ರೂ ನನ್ನ ಪೀರಿಯಡ್ಸು ಮಿಸ್ ಆಯಿತು ಅಂತಂತಂದರೆ ಏನು ಮಾಡಬೇಕು? ಈ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀವಿ, ಆದರೆ ನನ್ನ ಪೀರಿಯಡ್ಸ್ ಮಿಸ್ ಆಯಿತು ಅಂತಂದರೆ ಏನರ್ಥ? ಸೊ ಹಾಗಂತಂದರೆ ನಾವೇನಾದರೂ ಕನ್ಸೀವ್ ಆಗಿದ್ದೀವಾ ಅನ್ನೋ ಅರ್ಥ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಆ ಥರ ಏನಾದರೂ ಪೀರಿಯಡ್ಸ್ ಮಿಸ್ ಆಯಿತು ಅಂತಂತಂದರೆ ಇಟ್ ಡಸಂಟ್ ಮೀನ್ ಪ್ರೆಗ್ನೆನ್ಸಿ. ಆಲ್ವೇಸ್ ಲೈಟರ್ ಆರ್ ದ ಸ್ಕ್ಯಾಂಟಿ ಪೀರಿಯಡ್ ಆರ್ ದ ಡಿಲೇಡ್ ಪೀರಿಯಡ್ ಇಸ್ ಮೋರ್ ನಾರ್ಮಲ್ ವೈಲ್ ಯೂಸಿಂಗ್ ದೀಸ್ ಟ್ಯಾಬ್ಲೆಟ್ಸ್. ಆಯಿತಾ? ಈ ಟ್ಯಾಬ್ಲೆಟ್ಸ್ ತೊಗೋಬೇಕಾದ್ರೆ ಡಿಲೇ ಆಗೋದು, ಪೀರಿಯಡ್ಸ್ ಡಿಲೇ ಆಗೋದು ಅಥವಾ ಸ್ಕ್ಯಾಂಟಿ ಪೀರಿಯಡ್ಸ್ ಆಗೋದು ಮೋರ್ ನಾರ್ಮಲ್. ಸೊ ಹಾಗಾಗಿ ಹೆದರ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಸಪೋಸ್ ಏನಾದರೂ ನಿಮ್ಮ ಪೀರಿಯಡ್ಸು 15 days ಅಷ್ಟು ಮುಂದಕ್ಕೆ ಹೋಯಿತು ಅಂತಂತಂದರೆ ಆವಾಗ ಕಿಟ್ ತೊಗೊಂಬಂದು ಚೆಕ್ ಮಾಡಿ ಆ್ಯಂಡ್ ಡಾಕ್ಟರ್ ವಿಸಿಟ್ ಮಾಡಿ. ಓಕೆ, ಈ ಪಿಲ್ಸ್ ತೊಗೊಳ್ಳೋವಾಗ ವೆಜೈನಲ್ ಡಿಸ್ಚಾರ್ಜ್ ಆಗಿರಬಹುದು, ಐ ಮೀನ್ ವೈಟ್ ಡಿಸ್ಚಾರ್ಜ್ ಆಗಿರಬಹುದು, ಸ್ಪಾಟಿಂಗ್ ಆಗಿರಬಹುದು, ಬ್ರೇಕ್ ಥ್ರೂ ಬ್ಲೀಡಿಂಗ್ ಆಗಿರಬಹುದು, ಹೆವಿ ಪೀರಿಯಡ್ಸ್ ಆಗಿರ್ಬೋದು, ಹೆವಿ ಬ್ಲೀಡಿಂಗ್ ಆಗಿರ್ಬೋದು. ಆ ಥರದ್ದು ಏನಾದರೂ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಈ ಟ್ಯಾಬ್ಲೆಟ್ಸ್ನಲ್ಲಿ ಯೂಸ್ ಮಾಡುವಂತಹ ಮೆಡಿಸಿನ್ನು ಈ ಥರದ ಯಾವುದೇ ಸೈಡ್ ಎಫೆಕ್ಟ್ಸ್ನು ಮಾಡೋದಿಲ್ಲ. ಸೊ ನೋ ನೀಡ್ ಟು ವರಿ. ಇದರ ಬೆನಿಫಿಟ್ಸ್ ಏನು ಅಂತಂತಂದರೆ, ಮೋಸ್ಟ್ ಆಫ್ ಏಜ್ ಗ್ರೂಪ್ ಅಂತಂದರೆ ಎಲ್ಲ ಏಜ್ ಗ್ರೂಪ್ ಮಹಿಳೆಯರು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಒನ್ಸ್ ಇನ್ ಅ ವೀಕ್ ಇರುತ್ತೆ. ಸೊ ಈಸಿ ಟು ರಿಮೆಂಬರ್ ಆ್ಯಂಡ್ ನಿಮ್ಮ ಫರ್ಟಿಲಿಟಿ ಅನ್ಅಫೆಕ್ಟೆಡ್ ಆಗಿರುತ್ತೆ. ಅಂದರೆ ಟ್ಯಾಬ್ಲೆಟ್ಸ್ ಸ್ಟಾಪ್ ಮಾಡಿ ನಾನು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತೀನಿ ಅಂತಂತಂದರೆ ಟ್ರೈ ಮಾಡಬಹುದು. ನಿಮ್ಮ ಹಾರ್ಮೋನ್ಸ್ ಆಗಿರಬಹುದು, ನಿಮ್ಮ ಬಾಡಿ ನೇಚರ್ ಆಗಿರ್ಬೋದು, ಯಾವುದೇ ರೀತಿಯಿಂದ ಅಫೆಕ್ಟ್ ಆಗೋದಿಲ್ಲ. ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಇದರಲ್ಲಿ ಪ್ರೊಜೆಸ್ಟ್ರಾನ್ ಆಗಲಿ ಅಥವಾ ಈಸ್ಟ್ರೋಜನ್ ಆಗಲಿ ಸಿಂಥೆಟಿಕ್ ಹಾರ್ಮೋನ್ಸ್ ಯಾವುದೂ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ನಿಮ್ಮ ಹಾರ್ಮೋನ್ಸ್, ನಿಮ್ಮ ಫರ್ಟಿಲಿಟಿ ಹಾರ್ಮೋನ್ಸ್ ಹಾಗೇ ಇರುತ್ತೆ, ಅನ್ಅಫೆಕ್ಟೆಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಕನ್ಸೀವ್ ಆಗೋದಕ್ಕೆ ಯಾವುದೇ ಥರನಾಗಿ ತೊಂದರೆ ಆಗೋದಿಲ್ಲ. ಬೇಕಾದಾಗ ಕನ್ಸೀವ್ ಆಗ್ಬೋದು, ಬೇಡ ಅಂತಂತಂದರೆ ನೀವು ಈ ಟ್ಯಾಬ್ಲೆಟ್ಸ್ನ ತೊಗೊಂಡು ಕಂಟಿನ್ಯೂ ಕೂಡ ಮಾಡ್ಕೋಬಹುದು. ಓಕೆ, ಸೊ ಆಲ್ ಆಫ್ ಅ ಸಡನ್ ಫ್ರಮ್ ನೋ ವೇರ್ ನೀವು ಬೇಕು ಸ್ಟಾಪ್ ಮಾಡಿ ನಾನು ಟ್ರೈ ಮಾಡ್ತೀನಿ ಅಂತಂತಂದರೆ ಯಾವಾಗ ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಹಾಗಾಗಿಯೇ ಈ ಟ್ಯಾಬ್ಲೆಟ್ಸ್ ಸೋ ಬೆನಿಫಿಷಿಯಲ್. ಯಾರಿಗೆ ಅಂತಂತಂದರೆ ವೆರಿ ಅನ್ಸರ್ಟನ್ ಇದ್ದು, ಈಗ IUD ಎಲ್ಲ ಹಾಕಿಸ್ಕೊತೀನಿ ಅಂತಂತಂದರೆ ಮಿನಿಮಮ್ 5 yearsವರೆಗೂ IUD ಹಾಗೇ ಇರುತ್ತೆ ನಮ್ಮ ದೇಹದಲ್ಲಿ. ಓಕೆ, ಈಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕು ಆದರೆ ವೆರಿ ಅನ್ಸರ್ಟನ್, ಲೈಕ್ ಒಂದು 3 months, ಒಂದು 4 months ಮಾತ್ರ ಪುಷ್ ಮಾಡೋಣ, ತುಂಬ ಗ್ಯಾಪ್ ತೊಗೊಳ್ಳೋಷ್ಟು ಅವಶ್ಯಕತೆ ಇಲ್ಲ ಅನ್ನೋವಂಥವ್ರು ಯಾರಿರ್ತಾರಲ್ಲ ಅಂಥವ್ರಿಗೆ ಇದು ಬೆಸ್ಟ್. ಓಕೆ, ಸೊ ನಾನ್ ಹಾರ್ಮೋನಲ್ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ನಿಮ್ಮ ಬಾಡಿ ವೇಟ್ ಗೇನ್ ಆಗಿರ್ಬೋದು, ಹೇರ್ ಫಾಲ್ ಆಗಿರೋದು ಆ ಥರದ್ದು ಏನೂ ಆಗೋದಿಲ್ಲ, ಆ್ಯಕ್ನೆ ಆಗಿರಬಹುದು, ಏನೂ ಆಗೋದಿಲ್ಲ. ಸೊ ವೈ ನಾಟ್ ದೆನ್ ಅಲ್ವಾ? ಸೊ ನಿಮ್ಮ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇಳಿ. ಸೊ ದ್ಯಾಟ್ ಡಾಕ್ಟರ್ಸ್ ಇನ್ಫಾರ್ಮೇಷನ್ ಕೊಡ್ತಾರೆ. ಓಕೆ, ಇದ್ರ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.